Hello everyone, I am Santosh. Today we are going to discuss the next operator type, that is what? Assignment operator. Okay, assignment operator. ಇದು equal symbol ಇಂದ ಅವರು indicate ಮಾಡ್ತಾರೆ. Okay, equal means it is assignment operator. ಹಾಗಿದ್ರೆ what is assignment operator ಅಂತ ನೋಡೋಣ. And you can see that it will never not comes under any of the category. ನಾವು categorization ಮಾಡುವಾಗ ಯೂನರಿ, ಬೈನರಿ, ಟರ್ನರಿ ಅಂತ ಹೇಳ್ತೀವಿ. ಇಟ್ ಈಸ್ ಲೈಕ್ ಒನ್ ಆಫ್ ದಿ ಸ್ಪೆಷಲ್ ಟೈಪ್ ಆಫ್ ಆಪರೇಟರ್. It is called as assignment operator. Okay, let us see what is assignment operator. In C, the assignment operator is denoted by equal symbol. Okay, ನೋಡಿ, ರಿಯಲ್ ಲೈಫ್ ಅಲ್ಲಿ ಈಕ್ವಲ್ ಸಿಂಬಲ್ ಅಂದ್ರೆ ಇಕ್ವಾಲಿಟಿ ತೋರ್ಸಕ್ಕೋಸ್ಕರ ಯೂಸ್ ಮಾಡ್ತೀವಿ. ಬಟ್ ಸಿ ನಲ್ಲಿ ಈಕ್ವಲ್ ಸಿಂಬಲ್ ಅಂದ್ರೆ ದಟ್ ಇಂಡಿಕೇಟ್ಸ್ ಅಸೈನ್ಮೆಂಟ್ ಆಪರೇಟರ್. ಹಾಗಿದ್ರೆ ವಾಟ್ ಈಸ್ ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಇದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾರೆ? ರಿಯಲ್ ಲೈಫ್ ಅಲ್ಲಿ ಈಕ್ವಲ್ ಅಂತ ಹೇಳಕ್ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಅಸೈನ್ಮೆಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹಾಗಿದ್ರೆ ವಾಟ್ ಈಸ್ ದಟ್ ಅಂದ್ರೆ ಏನಂತ ನೋಡೋಣ. ದ ಈಕ್ವಲ್ ಸಿಂಬಲ್ ಆರ್ ದ ಅಸೈನ್ಮೆಂಟ್ operator is used to assign a value to the variable. ಒಂದು ವೇರಿಯೇಬಲ್ಗೆ ವ್ಯಾಲ್ಯೂ ಅಸೈನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಒಂದು ವೇರಿಯೇಬಲ್ ಇದೆ ಅಂತ ತಿಳ್ಕೊಳ್ಳಿ. ವೇರಿಯೇಬಲ್ ಅಂದ್ರೆ ಕಂಟೈನರ್, ಅದರಲ್ಲಿ ನಾವು ವ್ಯಾಲ್ಯೂ ಸ್ಟೋರ್ ಮಾಡಬಹುದು. ಈ ವ್ಯಾಲ್ಯೂನಲ್ಲಿ ಒಂದು ವ್ಯಾಲ್ಯೂ ಅನ್ನ ಸ್ಟೋರ್ ಮಾಡಕ್ಕೆ, ಅಸೈನ್ ಮಾಡಕ್ಕೆ ಯಾವ ಆಪರೇಟರ್ ಯೂಸ್ ಮಾಡ್ಕೋತೀವಿ? ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೇಗೆ ಬರಿಬಹುದು? ನಾವು a is equal to 5 ಅಂತ ಬರಿಬಹುದು, ವಿಚ್ ಇಂಡಿಕೇಟ್ಸ್ a ನಲ್ಲಿ ವಿ ಆರ್ ಸ್ಟೋರಿಂಗ್ ದ ವ್ಯಾಲ್ಯೂ 5. ವಿ ಆರ್ ಅಸೈನಿಂಗ್ 5 ಟು a. ಇದರ ಅರ್ಥ ವಿ ಆರ್ ಅಸೈನಿಂಗ್ 5 ಟು a ಅಂತ ಅರ್ಥ. ಗಾಟ್ ಇಟ್? ಬಟ್ ಎ ಮತ್ತು 5 ಎರಡು ಒಂದೇ ಅಂತ ಹೇಳಕ್ಕೆ ನಾವು ಯಾವ ಆಪರೇಟರ್ ಯೂಸ್ ಮಾಡ್ತೀವಿ? ಡಬಲ್ ಈಕ್ವಲ್ ಆಪರೇಟರ್ ಯೂಸ್ ಮಾಡ್ತೀವಿ. ಇದ್ಯಾವುದು? ರಿಲೇಷನಲ್ ಆಪರೇಟರ್. ದಿಸ್ ಇಸ್ ನಾಟ್ ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಈಕ್ವಲ್ ಸಿಂಬಾಲ್. ಸಿ ನಲ್ಲಿ ಡಬಲ್ ಈಕ್ವಲ್ ಅಂದ್ರೆ ಇಕ್ವಾಲಿಟಿಗೋಸ್ಕರ ಯೂಸ್ ಮಾಡ್ತಾರೆ. ಸಿ ನಲ್ಲಿ ಸಿಂಗಲ್ ಈಕ್ವಲ್ ಅಂದ್ರೆ ಅಸೈನ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಥವಾ ಬಿಫೋರ್ ದಟ್ ಐ ವಿಲ್ ರೈಟ್ ದ ಸಿಂಟ್ಯಾಕ್ಸ್ ಆಫ್ ಯೂಸಿಂಗ್ ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ ಹೇಗೆ ಯೂಸ್ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ನಾವು ವೇರಿಯೇಬಲ್ ನೇಮ್ ಬರಿಬೇಕು, ಈಸ್ ಈಕ್ವಲ್ ಟು ವ್ಯಾಲ್ಯೂ ಹಾಕಬೇಕು. ದಿಸ್ ಇಸ್ ವಾಟ್ ಅಸೈನಿಂಗ್ ಎ ವ್ಯಾಲ್ಯೂ ಟು ದ ವೇರಿಯೇಬಲ್. ಫಾರ್ ಎಕ್ಸಾಂಪಲ್, ಒಂದು ವೇರಿಯೇಬಲ್ ಇದೆ ಅಂತ ತಿಳ್ಕೊಳ್ಳಿ, ಎ ಅಂತ. ಎ ನಲ್ಲಿ ನಾನು ಒಂದು ವ್ಯಾಲ್ಯೂವನ್ನು ಸ್ಟೋರ್ ಮಾಡ್ತೀವಿ, ಅಸೈನ್ ಮಾಡ್ತೀನಿ. ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ಪ್ರಕಾರ ನೋಡಿ, ಫಸ್ಟ್ ಇಟ್ ಈಸ್ ವಾಟ್? ವೇರಿಯೇಬಲ್ ಈಕ್ವಲ್ ಟು ವ್ಯಾಲ್ಯೂ. ದಿಸ್ ಈಸ್ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್. ಯು ಕ್ಯಾನ್ ಸಿ, ಫಸ್ಟ್ ವೇರಿಯೇಬಲ್ ನೇಮ್ ಬರಿಬೇಕು, ಆಮೇಲೆ ಅದರಲ್ಲಿ ವ್ಯಾಲ್ಯೂ ಅನ್ನ ಅಸೈನ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಅಸೈನ್ಮೆಂಟ್ ಆಪರೇಟರ್. ಯೂಸೇಜ್ ಆಫ್ ದಿ ಅಸೈನ್ಮೆಂಟ್ ಆಪರೇಟರ್. ಇದು ಮೀನಿಂಗ್ ಏನಂದ್ರೆ, assign the value 10 to a. ವ್ಯಾಲ್ಯೂ 10 ಅನ್ನ a ಗೆ ಅಸೈನ್ ಮಾಡಿ ಅಂತ ಹೇಳಿದಾಗೆ ಆಗುತ್ತೆ. ಗೊತ್ತಾಯ್ತಾ? ವೆರಿ ಸಿಂಪಲ್. ದಿಸ್ ಇಸ್ ಕಾಲ್ಡ್ ಅಸೈನ್ಮೆಂಟ್ ಆಪರೇಷನ್. ಹಾಗಿದ್ರೆ ವಿ ಹ್ಯಾವ್ ಸಮ್ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ನಾವು ಹೇಳ್ತೀವಿ. ಅದನ್ನು ಕೂಡ ಇಲ್ಲಿ ನಾವು ಸ್ಟಡಿ ಮಾಡೋಣ. ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್. ಶಾರ್ಟ್ ಹ್ಯಾಂಡ್ ಅಂದ್ರೆ ಶಾರ್ಟೆಸ್ಟ್ ವೇ ಟು ರೈಟ್ ದ ಆಪರೇಷನ್. ಒಂದು ಎಕ್ಸ್ಪ್ರೆಷನ್ ಅನ್ನ ಶಾರ್ಟೆಸ್ಟ್ ವೇ ನಲ್ಲಿ ಬರೆಯೋಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ? ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಐ ವಿಲ್ ರೈಟ್ ಹಿಯರ್. ಇಟ್ ಈಸ್ ದಿ ಕಾಂಪ್ಯಾಕ್ಟ್ ವೇ. ಇಟ್ ಈಸ್ ಎ ಕಾಂಪ್ಯಾಕ್ಟ್ ಅಂದ್ರೆ ಶಾರ್ಟೆಸ್ಟ್ ವೇ to write assignment statements.
ಅಸೈನ್ಮೆಂಟ್ಸ್ ಎಕ್ಸ್ಪ್ರೆಷನ್ ಬರೆಯೋಕ್ಕೋಸ್ಕರ ಶಾರ್ಟೆಸ್ಟ್ ವೇನಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಬೇಸಿಕಲಿ ಅಸೋಸಿಯೇಟೆಡ್ ವಿತ್ ಓನ್ಲಿ ಅರಿಥಮೆಟಿಕ್ ಆ್ಯಂಡ್ ಬಿಟ್ವೈಸ್ ಆಪರೇಟರ್. ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಗಳನ್ನು ಅರಿಥಮೆಟಿಕ್ ಮತ್ತು ಬಿಟ್ವೈಸ್ ಆಪರೇಟರ್ ಜೊತೆ ನಾವು ಕಂಬೈನ್ ಮಾಡಿ ಯೂಸ್ ಮಾಡ್ಕೋಬಹುದು. ಓಕೆ, ಹಾಗಿದ್ರೆ ಐ ವಿಲ್ ರೈಟ್ ಹಿಯರ್, ನೋಡಿ ಅಬ್ಸರ್ವ್ ಮಾಡಿ. ಆಪರೇಟರ್ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆ್ಯಂಡ್ ಅದರದ್ದು ಮೀನಿಂಗ್ ಏನಿರ್ಬೋದು ಅಂತ ನಾನು ಇಲ್ಲಿ ಮುಂದ್ಗಡೆ ಬರಿತೀನಿ. ಮೀನಿಂಗ್. ಓಕೆ, sometimes ಇದು ಹೆಲ್ಪ್ ಆಗ್ಬೋದು ವೆನ್ ಎವರ್ ವಿ ಆರ್ ಯೂಸಿಂಗ್ ಇನ್ ಎ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್ ಆಪರೇಟರ್ ಪ್ಲಸ್ ಅಂತ ನಾನು ಯೂಸ್ ಮಾಡ್ತೀನಿ, ವಿಚ್ ಈಸ್ ವಾಟ್ ಅಸೈನ್ಮೆಂಟ್, ಇಟ್ ಈಸ್ ದಿ ಅರಿಥಮೆಟಿಕ್ ಆಪರೇಟರ್. ನಾನು ಮೊದಲೇ ಹೇಳಿದ ಹಾಗೆ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡೋದಕ್ಕೋಸ್ಕರ ನಾವು ವಾಟ್ ವಿ ಆರ್ ಯೂಸಿಂಗ್ ಅರಿಥಮೆಟಿಕ್ ಆ್ಯಂಡ್ ಬಿಟ್ವೈಸ್ ಆಪರೇಟರ್ಸ್ಗಳನ್ನು ಯೂಸ್ ಮಾಡ್ಬೋದು. ಹಾಗಿದ್ರೆ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಅಂದ್ರೆ ಹೇಗೆ ಬರಿಬೋದು, ಪ್ಲಸ್ ಈಕ್ವಲ್ ಅಂತ ನಾವು ಬರಿಬೋದು. ಪ್ಲಸ್ ಈಕ್ವಲ್ ಅಂದ್ರೆ ಇದನ್ನ ಹೇಗೆ ಬರಿಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಈಕ್ವಲ್ ಟು ಬಿ ಅಂತ ನಾವು ಬರಿಬೋದು. ಇದ್ರ ಮೀನಿಂಗ್ ಏನಂದ್ರೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ನಾವು ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬರೆಯೋ ಬದಲಾಗಿ ಈ ತರನು ನಾವು ಬರಿಬಹುದು. ಇದಕ್ಕೇನಂತಾರೆ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ಗಾಟ್ ಇಟ್? ಇಟ್ ಈಸ್ ದ ಶಾರ್ಟೆಸ್ಟ್ ವೇ ಟು ರೈಟ್ ದ ಅಸೈನ್ಮೆಂಟ್ ಆಪರೇಟರ್ಸ್. ಅದೇ ತರ ಮೈನಸ್ ಇದ್ರೆ ನೀವು ಹೇಗೆ ಯೂಸ್ ಮಾಡ್ಕೋಬಹುದು ಇದನ್ನ? ಫಾರ್ ಎಕ್ಸಾಂಪಲ್ ಈ ತರ ಇದೆ ಅಂತ ತಿಳ್ಕೊಳ್ಳಿ, ಎ ಮೈನಸ್ ಈಸ್ ಈಕ್ವಲ್ ಟು ಬಿ. ಎ ಮೈನಸ್ ಈಸ್ ಈಕ್ವಲ್ ಟು ಬಿ. ಇದರ ಅರ್ಥ ಏನು? ಎ ಈಸ್ ಈಕ್ವಲ್ ಟು ಎ ಮೈನಸ್ ಬಿ, ಸಿಂಪಲ್. ಅದೇ ತರ ಮಲ್ಟಿಪ್ಲಿಕೇಶನ್ ಸಿಂಬಲ್ ಈ ತರ ನೀವು ಬರಿಬಹುದು ಶಾರ್ಟ್ ಅಲ್ಲಿ. ಇದರ ಅರ್ಥ ಏನು? ಎ ಈಸ್ ಈಕ್ವಲ್ ಟು ಎ ಇಂಟು ಬಿ. ಓಕೆ, ಅದೇ ತರ ಇಫ್ ಯು ಆರ್ ಯೂಸಿಂಗ್ ಡಿವಿಷನ್ ಸಿಂಬಲ್ ಅದನ್ನ ಈ ತರ ನೀವು ಬರ್ಕೋಬಹುದು, ಡಿವಿಷನ್ ಈಕ್ವಲ್ ಟು ಬಿ. ಇದರ ಅರ್ಥ ಏನು? ಎ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ. ಆರ್ ಇಫ್ ಯು ಆರ್ ಯೂಸಿಂಗ್ ಪರ್ಸೆಂಟೇಜ್ ಸಿಂಬಲ್, ಎ ಪರ್ಸೆಂಟೇಜ್ ಈಕ್ವಲ್ ಟು ಬಿ ಅಂದ್ರೇನೆ ಎ ಈಸ್ ಈಕ್ವಲ್ ಟು ಎ ಪರ್ಸೆಂಟೇಜ್ ಬಿ. ಅದೇ ತರ ನೀವು ಇದನ್ನೇ ಬಿಟ್ ವೈಸ್ ಆಪರೇಟರ್ಸ್ಗೂ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಿಟ್ ವೈಸ್ ಆ್ಯಂಡ್ ಇದೆ ಅಂತ ತಿಳ್ಕೊಳ್ಳಿ. ಎ ಆ್ಯಂಡ್ ಈಕ್ವಲ್ ಟು ಬಿ ಅಂದ್ರೆ ಎ ಈಕ್ವಲ್ ಟು ಎ ಆ್ಯಂಡ್ ಬಿ, ಈ ತರ ನೀವು ಬರಿಬಹುದು. ನೋಡಿ, ದಿಸ್ ಈಸ್ ವಾಟ್ ಶಾರ್ಟೆಸ್ಟ್ ವೇ ಟು ರೈಟ್ ದ ಅಸೈನ್ಮೆಂಟ್ ಆಪರೇಟರ್. ಶಾರ್ಟ್ ಆಗಿ ಇದನ್ನ ಬರೆಯೋ ಬದಲು ಈ ತರನು ನೀವು ಬರಿಬಹುದು ಅಂತ ಹೇಳಕ್ಕೋಸ್ಕರ ವಿ ಆರ್ ಯೂಸಿಂಗ್ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್. ಗಾಟ್ ಇಟ್? ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಎಕ್ಸ್ಪ್ಲೇನ್ ಅಸೈನ್ಮೆಂಟ್ ಅಥವಾ ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಕೇಳ್ಬೋದು. ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಇಟ್ ಈಸ್ ದ ಶಾರ್ಟೆಸ್ಟ್ ವೇ ಟು ರೈಟ್ ದ ಅಸೈನ್ಮೆಂಟ್ ಆಪರೇಟರ್ಸ್. ಫಾರ್ ಎಕ್ಸಾಂಪಲ್ ಅಂತ ಯು ಆರ್ ಗೋಯಿಂಗ್ ಟು ಗಿವ್ ದ ಎಕ್ಸಾಂಪಲ್ಸ್. ಓಕೆ, ಗಾಟ್ ಇಟ್? If you have any doubts, you can comment. Thank you.